ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಎಲ್ಲಾ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕರು, ಆಡಿಯಲ್ಲಿ ವಾಸ ಮಾಡತಕ್ಕಂಥ ಜನ ಸಮುದಾಯಗಳು, ಮಾವುತರು ಮತ್ತು ಅವರ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಜಿಗಿಜಿ ಗುಟ್ಟೋ ರೀತಿಯಲ್ಲಿ ಒಂದು ಸಣ್ಣ ಮಿನಿ ದಸರಾ ರೀತಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ. ಒಂದು ಕಡೆ ನಮ್ಮ ಈಶ್ವರ್ ಖಂಡ್ರೆ ಅವರು ದಸರಾ ಪ್ರಾರಂಭದಲ್ಲಿ ಮೈಸೂರು ಮಹಾರಾಜರು ಹೇಗೆ ದಸರೆಯನ್ನ ಕಾರ್ಯಸ್ಥಳದಲ್ಲಿ ಆನೆಗಳಿಗೆ ಪೂಜೆ ಮಾಡಿ ಸ್ವಾಗತ ಮಾಡ್ತಾರೆ ಅಂತ ಹಿನ್ನೆಲೆಯನ್ನ ಹೇಳಿದ್ದಾರೆ. ಆನೆ ಅಂದ್ರೆ ಅದು ಒಂದು ದೊಡ್ಡ ಸಂದೇಶ ಮತ್ತು ಅರ್ಥವನ್ನ ಕೊಡುತ್ತೆ. ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ? ಆನೆ ನಡೆದದ್ದೇ ದಾರಿ, ರಸ್ತೆ ಇಲ್ಲದ್ರೆ ಎಲ್ಲೋಗುತ್ತೆ ಅದೇ ದಾರಿ ತೋರಿಸ್ತದೆ ನಮ್ಗೆ. ಆನೆ ನಡೆದದ್ದೇ ದಾರಿ. ಸರಿಯಾಗಿರೋ ಯೋಗ್ಯವಾದ ಮನುಷ್ಯನ್ಗೆ ಆನೆ ಗಾತ್ರದ ತೂಕ ಅಂತಾರೆ. ಸರಿಯಾಗಿ ಗಂಭೀರ ಆಗಿರೋನ್ಗೆ ಏನೆಯ ಗಜಗಾಂಭೀರ್ಯ ಅಂತ ಹೇಳ್ತಾರೆ. ಇಲ್ಲ ಬಸವರಾಜು, ಗಜಗಾಂಭೀರ್ಯ ಅಂತ ಹೇಳ್ತಾರೆ. ಆಮೇಲೆ ನಮ್ಗೆಲ್ಲ ವಿಘ್ನ ಬಂದ್ರೆ ವಿನಾಯಕರು ಮಾಡುವಾಗ ಆನೆನೇ ಮುಂದೆ ಬರೋದು, ಗಣೇಶ ಬರಲ್ಲ, ಬರೋದೇ ಆನೆ. ಆನೆ ಅಂದ್ರೆ ಕಾಡಿನ ಸಂಪತ್ತು. ಎನಿಮಲ್ ಈಸ್ ಎ ನ್ಯಾಷನಲ್ ವೆಲ್ತ್ ಅಂಡ್ ಅಸೆಟ್. ಕಾಡಿನ ಸಂಪತ್ತು, ರಾಷ್ಟ್ರದ ಸೊತ್ತು. ವನ್ಯಜೀವಿಗಳು ಮತ್ತು ವನ್ಯ ಸಂರಕ್ಷಣೆ ದೇಶಕ್ಕೆ, ಪ್ರಪಂಚಕ್ಕೆ ಅನಿವಾರ್ಯ. ಮೈಸೂರಲ್ಲಿ ಯಾವಾಗ 45-46 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇತ್ತು, ಕರ್ನಾಟಕದಲ್ಲಿ ಯಾವಾಗ 48-49 ಡಿಗ್ರಿ ಸೆಂಟಿಗ್ರೇಡ್ ಇತ್ತು, ಪರಿಸರದ ಸಂರಕ್ಷಣೆ, ವನ್ಯ ಸಂರಕ್ಷಣೆ ಮಾಡದೆ ಹೋದ್ರೆ ಮಾನವನ ಉಳಿವು ಕಷ್ಟ ಆಗುತ್ತೆ. The very existence of mankind depend upon the protection of environment and the expansion of forest activities. ಇದಕ್ಕೆ ಜನರು ಹೆಚ್ಚು ಒತ್ತನ್ನು ಕೊಡಬೇಕು. ದಸರಾ ಅನ್ನೋದು ವಿಜಯ ದಶಮಿ. ವಿಜಯ ಮೀನ್ಸ್ ಎ ಸಕ್ಸಸ್. ವಿಜಯನಗರದ ಸಾಮ್ರಾಜ್ಯದಲ್ಲಿ ಯುದ್ಧಗಳನ್ನು ಮಾಡಿದಾಗ, ಅವರ ಅಧಿಕಾರದ ಮತ್ತು ಸಾಮ್ರಾಜ್ಯದ ವಿಸ್ತರಣೆ ಮಾಡುವಾಗ ಅವೆಲ್ಲವನ್ನ ವೈಭವೀಕರಿಸಿ ಅಲ್ಲಿಯ ಸಾಂಸ್ಕೃತಿಕ ಬದುಕುಗಳನ್ನ ಪ್ರಸ್ತುತಪಡಿಸಿ ಜನರನ್ನ ಒಗ್ಗೂಡಿಸಿ ನಮ್ಮ ಸಾಂಸ್ಕೃತಿಕ ಬದುಕಿನ ಮುಖಾಂತರ ಜನಜೀವನವನ್ನ ಒಗ್ಗಟ್ಟಾಗಿಟ್ಟು ಒಂದು ರಾಜ್ಯವನ್ನ ಅಧಿಕಾರದ ಮುಖಾಂತರ ಹೇಗೆ ಮುನ್ನಡೆಸಬೇಕು, ಜನಜೀವನವನ್ನು ಹೇಗೆ ಉತ್ತಮಕರಣಗೊಳಿಸಬೇಕು, ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೂಲಕ ಜನರ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು, ಜನರ ಅಭಿವೃದ್ಧಿ ವನ್ಯಜೀವಿಗಳು ಮತ್ತು ವನ್ಯ ಸಂಪತ್ತಿನ ರಕ್ಷಣೆಯಿಂದ ಹೇಗೆ ಸಮತೋಲನವನ್ನು ಕಾಣುತ್ತೆ ಅಂತಕ್ಕಂಥದ್ದು ದಿ ಕಾನ್ಸೆಪ್ಟ್, ಎಕಲಾಜಿಕಲ್ ಅಂಡ್ ಸೈಂಟಿಫಿಕ್ ಕಾನ್ಸೆಪ್ಟ್. ಈ ಆಧಾರದ ಮೇಲೆ ನಾವು ಇವತ್ತು ದಸರಾವನ್ನ ನಡೆಸ್ತಾ ಇದ್ದೇವೆ. ಅದಕ್ಕೆ ಸಾಂಕೇತಿಕವಾಗಿ 9 ಆನೆಗಳನ್ನ ಇವತ್ತು ಬರಮಾಡ್ಕೊಂಡಿದ್ದೇವೆ. ಇನ್ನು 5 ಆನೆಗಳು ಆ ಕಡೆ ಬಂಡೀಪುರದ ಕಡೆಯಿಂದ ಬರುತ್ತಾ, ಇನ್ನು 5 ಆನೆಗಳು ಬಂಡೀಪುರ ಕಡೆಯಿಂದ ಇನ್ನು 5 ಆನೆಗಳು ಈ ಟೀಮನ್ನು ಸೇರಿ ಒಟ್ಟು 14 ಆನೆಗಳು. ಯಾವಾಗ್ಲೂ ಈಗ ಕಳೆದ ಬಾರಿ ಅಂಬಾರಿ ಹೊತ್ತಿದಂತ ಆನೆ ಅಭಿಮನ್ಯು ಅಘಾತದಿಂದ ತೀರೋಗಿದ್ದು ದುಃಖ ಸಂಗತಿ. ಎಲ್ಲಾ ಪ್ರೀತಿಯನ್ನ ಅರ್ಜುನ್ ಅಲ್ಲ, ಈ ಸರಿ ಹೊರದು ಅಭಿಮನ್ಯು ತೀರೋಗಿದ್ದು ನಿಶಾನ್ ಆನೆ. ಅದು ತೀರೋಗಿದ್ದು ಎಲ್ಲರ ಪ್ರೀತಿ ಗಳಿಸಿತ್ತು. ಅದು ತೀರೋಗಿರ್ತಕ್ಕಂಥದ್ದು ದುಃಖದ ಸಂಗತಿ. ಅದಕ್ಕೆ 9 ಬಾರಿ ಅಂಬಾರಿ ಹೊತ್ತು ಸುಮಾರು 16 ಸಾರಿ ಭಾಗವಹಿಸಿತ್ತು. 9 ಸಾರಿ ಅದರಲ್ಲಿ
ಅಂಬಾರಿಯನ್ನು ಹೊತ್ತಿತ್ತು. ಇನ್ನು 7 ಸಾರಿ ದಸರಾದಲ್ಲಿ ಭಾಗವಹಿಸಿತ್ತು. ಒಟ್ಟು 16 ಸಾರಿ ಪಾರ್ಟಿಸಿಪೇಟ್ ಮಾಡಿತ್ತು. ಅದನ್ನ ಕಳ್ಕೊಂಡು ನಮ್ಮ ಅನಿಲ್ ಚಿಕ್ಕಮದವರು ಅವ್ರ ಪ್ರಾಣಿ ಮೇಲೆ ಇರ್ತಕ್ಕಂಥ ಪ್ರೀತಿನ ನನಗೆ, ಮುಖ್ಯಮಂತ್ರಿಗಳಿಗೆ, ಫಾರೆಸ್ಟ್ ಮಿನಿಸ್ಟರ್ಗೆ ಸ್ಮಾರಕ ಮಾಡಬೇಕು ಅಂತ ಹೇಳಿ ಈಗ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲ ಹೇಳಿದೀವಿ. ಮಾನವ ಮತ್ತು ಪ್ರಾಣಿ ಸಂಘರ್ಷ ನಡೀತಾನೆ ಇದೆ. ಯಾಕೆ ನಡೀತಿದೆ ಅಂದ್ರೆ, ಮನುಷ್ಯ ಕಾಡಿನ ಕಡೆ ಬರ್ತಾ ಇದ್ದಾನೆ, ಪ್ರಾಣಿಗಳು ಊರ್ ಕಡೆಗೆ ಬರ್ತಾ ಇದ್ದಾವೆ. ದಟ್ ಮೀನ್ಸ್ ಟು ಸೇ ದೇರ್ ಈಸ್ ಎಕ್ಸ್ಪ್ಲೋಷನ್ ಆಫ್ ಪಾಪ್ಯುಲೇಷನ್. ಸ್ವತಂತ್ರ ಬರಕ್ಕಿನ ಮೊದಲೇ 35 ಕೋಟಿ ಜನಸಂಖ್ಯೆ ಇತ್ತು ಭಾರತದ್ದು. ಈಗ 142 ಕೋಟಿ ಆಗಿದೆ. ಜಿಯೋಗ್ರಫಿಕಲ್ ಎಕ್ಸ್ಟೆನ್ಷನ್ ಆಗೇ ಇದೆ. 35 ಕೋಟಿ 140 ಕೋಟಿ ಜನಸಂಖ್ಯೆಗೆ ಅವರಿಗೆ ಮೂಲಭೂತ ಸೌಕರ್ಯಗಳು ಅರಣ್ಯದಿಂದ ಒದಗಿಸಬೇಕಾದ್ರೆ ಅರಣ್ಯದ ನಾಶದ ಕಡೆಗೆ ಮನುಷ್ಯ ಹೋಗ್ತಾ ಇದ್ದಾನೆ. ಕಾಡೆಲ್ಲ ಊರಾಗ್ತಾ ಇದ್ದಾವೆ. ಕಾಡಲ್ಲಿರೋ ಪ್ರಾಣಿಗಳಿಗೆ, ಜಿಯೋಗ್ರಾಫಿಕಲಿ ವಾಸ ಮಾಡ್ತಕ್ಕಂಥ ಅವರಿಗೆ ಮೂಲಭೂತ ಸೌಕರ್ಯಗಳು ಪ್ರಾಣಿಗೂ ಬೇಕಲ್ಲ. ಸೊ ಅದರ ಅಭಾವದಿಂದ ಅವರು ಕಾಡಂಚಿನ ಜನರ ಬಗ್ಗೆ ಖಂಡಿತವಾಗಿ ದೇರ್ ಇಸ್ ಎ ಕಾನ್ಫ್ಲಿಕ್ಟ್. ನಮ್ಮ ನೂತನ ಪಾರ್ಲಿಮೆಂಟ್ ಸದಸ್ಯ ಸುನಿಲ್ ಬೋಸ್ ಅವರು ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಎಸ್ ಡಿಬೇಟೆಡ್ ಇನ್ ದಿ ಪಾರ್ಲಿಮೆಂಟ್ regarding the man and animal conflict in Mysore and Chamaraj district in particular, state in general. Just debated. ಇದು ಮೊನ್ನೆ ತಾನೇ ಆನೆಗಳು ಮತ್ತು ಮಾನವ ಸಂಘರ್ಷದ ಬಗ್ಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಅರಣ್ಯ ಇಲಾಖೆಯವರು ಅಂದ್ಕೊಂಡು ಅದನ್ನ ಅವೇರ್ನೆಸ್ ಮಾಡ್ತಾ, ಹೌ ಟು ಪ್ರಿವೆಂಟ್, ವಾಟ್ ಆರ್ ದ ಪ್ರೊಫಿಲಾಕ್ಟಿಕ್ ಮೆಷರ್ ಟು ಅವಾಯ್ಡ್ ದಿ ಕಾನ್ಫ್ಲಿಕ್ಟ್ ಆಫ್ ಮ್ಯಾನ್ ಅಂಡ್ ಅನಿಮಲ್ ಸಂಘರ್ಷನ್ ಅಂತೇಳಿ ಒಂದು ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಂಪದ್ಭರಿತವಾದಂಥ ಅರಣ್ಯದ ವನ್ಯಜೀವಿಗಳಲ್ಲಿ ಪ್ರಮುಖವಾದಂಥ ಆನೆಗಳನ್ನ ಸಾಂಪ್ರದಾಯಿಕವಾಗಿ ಜನಸಾಮಾನ್ಯರು, ಮಕ್ಕಳು ಪ್ರೀತಿಸಿ, ಗೌರವಿಸಿ, ಆರಾಧಿಸುವಂತ ಆನೆಗಳ ತಂಡವನ್ನ ದಸರಾ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ 2004ನೇ ಇಸ್ವಿಯಲ್ಲಿ ವಿದ್ಯುಕ್ತವಾಗಿ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭ ಮಾಡುದು ಅಂತ ಹೇಳಿ ತಿಳಿಸಿದ್ದಾರೆ. ಅದು ಮುಂದುವರಿತಾ ಇದೆ. ಹೈ ಪವರ್ ಕಮಿಟಿ ದಸರಾದ್ದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡು ಈ ಸಾರಿ ಮಳೆ ಆಗಿದೆ, ಡ್ಯಾಮ್ ಎಲ್ಲ ತುಂಬಿದ್ದಾವೆ, ಅದಕ್ಕೆ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯಕಾರಿ ಸಮಿತಿ ದಸರಾದ್ದು ಮೀಟಿಂಗ್ ಮಾಡಿ ನಾವು ಒಂದು ಬಜೆಟ್ ಅನ್ನು ಕೂಡ ಹೇಳಿ ಚೆನ್ನಾಗಿ ಮಾಡೋಣ, ಎಲ್ಲ ಒಗ್ಗಟ್ಟಾಗಿ ಸೇರಿ ಸಂಘಟಿತವಾಗಿ ನಮ್ಮ ದೇಶದ ಅಭಿವೃದ್ಧಿ, ಬೆಳವಣಿಗೆ, ಸಾಂಪ್ರದಾಯಿಕ ಆಚಾರ ವಿಚಾರಗಳು, ಸಾಂಸ್ಕೃತಿಕ ನಡವಳಿಕೆಗಳು, ನಮ್ಮ ಜೀವನ, ನಮ್ಮ ಸಾಧನೆ, ನಮ್ಮ ಶಿಕ್ಷಣ, ಆರೋಗ್ಯ, ಪ್ರಗತಿ ಮಾಡಿದಂಥ ಯೋಜನೆಗಳು, ಸ್ವತಂತ್ರ ಪೂರ್ವದಲ್ಲಿ ಚಾರಿತ್ರಿಕವಾದಂಥ ಹಿನ್ನೆಲೆಗಳು, ಇವೆಲ್ಲವನ್ನ ದಸರೆಯಲ್ಲಿ ನಾವು ಅಭಿವ್ಯಕ್ತ ಮಾಡುವುದರ ಮುಖಾಂತರ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ, ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ರಾಜ ಮಹಾರಾಜರ ಆಡಳಿತದಲ್ಲಿ ಅಭಿವೃದ್ಧಿಯನ್ನ ಕಂಡು ರಾಜರ ಆಡಳಿತ ಕೊನೆಗೊಂಡು ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿ ಸಂವಿಧಾನದ ನಿರ್ದೇಶನದ ತತ್ವಗಳ ಮೂಲಕ ದೇಶವನ್ನ ಸಮೃದ್ಧಿ ನಾಡನ್ನಾಗಿ ಕಟ್ಟುವಂತ ಪರಿಕ್ರಮಗಳನ್ನ ದಸರೆಯಲ್ಲಿ ನಾವು ಅಭಿವ್ಯಕ್ತ ಮಾಡಬೇಕು. ಅದಕ್ಕೆ ಕಾಡಿನಲ್ಲಿ ವಾಸ ಮಾಡುವಂತ ಜನ ಕಾಡಿನ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಅನೇಕ ಸಮಸ್ಯೆಗಳು, ಕುಡಿಯುವ ನೀರು, ವಿದ್ಯುತ್ ಶಕ್ತಿ, ವಸತಿ, ರಸ್ತೆ, ಆರೋಗ್ಯ, ಶಿಕ್ಷಣದಂತ ಮೂಲಭೂತ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅರಣ್ಯ ಇಲಾಖೆಯ ಸಚಿವರಿಗೆ ಒಂದು ನಿರ್ದಿಷ್ಟವಾದಂತ ಸಮಯವನ್ನ ಇಲ್ಲೇ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಈ ಒಂದು ಆಡಿಯಲ್ಲಿ ವಾಸ ಮಾಡ್ತಾ ಸುಮಾರು 50,000 ಪಾಪ್ಯುಲೇಷನ್ ಇದ್ದಾರೆ ರಫ್ಲಿ. ಅವರ ಸಮಸ್ಯೆಗಳನ್ನ
ಆ ಸಂಘಟನೆಯ ಮುಖಂಡರು ಯಾರ್ಯಾರು ಅವರ ಮೂಲಭೂತ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರನ್ನು ಸೇರಿಸಿ ಚರ್ಚೆ ಮಾಡಿ ಒಂದು ಪರಿಹಾರ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹೇಳಿ ನಾನು ಫಾರೆಸ್ಟ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ದಾನೆ. ಅವರು 8-10 ದಿನದಲ್ಲಿ ನಾನು ಮತ್ತು ನಮ್ಮ ಗೆಳೆಯರಾದಂಥ ವೆಂಕಟೇಶ್ ಅವರು, ನಮ್ಮ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರು, ನಮ್ಮ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಎಲ್ಲರೂ ಸೇರಿ ಚರ್ಚೆ ಮಾಡಿ ಇವರ ಕಾಡಿನ ಉಳಿವಿಗೆ, ರಕ್ಷಣೆಗೆ ಮತ್ತು ಪ್ರಾಣಿಗಳ ರಕ್ಷಣೆಗೆ ಕಾಡಿನಲ್ಲಿ ವಾಸ ಮಾಡೋ ಜನರು ಅವರು ಪ್ರಮುಖ ಕಾಣಿಕೆಯನ್ನು ನೀಡಿದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ಭಾವಿಸಿ ಇವತ್ತಿನ ಈ ಗಜ ಪಯಣ 23ಕ್ಕೆ ಮೈಸೂರಿಗೆ ಬಂದು ಅಶೋಕಪುರಂ ಅರಣ್ಯ ಅಧಿಕಾರಿಗಳ ವಾಸದಲ್ಲಿದ್ದು ಅಲ್ಲಿಂದ ಅರಮನೆಗೆ 23 ತಾರೀಕು ವಿದ್ಯುಕ್ತವಾಗಿ ಪ್ರವೇಶ ಮಾಡಿ ತಾಲೀಮು ನಡೆಸಿ ಅವಕ್ಕೆ ಬೇಕಾದಂಥ 18 ಶೆಡ್ಗಳು ಮಾವುತರಿಗೆ, ಆನೆಗಳಿಗೆ 1 ಶೆಡ್ಡು, ಅಡುಗೆ ಮಾಡೋದಕ್ಕೆ ಇನ್ನೊಂದು, ಪಶು ಆರೋಗ್ಯ ಮತ್ತು ಶಿಕ್ಷಣ ಲೈಬ್ರರಿಗೆ 1 ಶೆಡ್ಡು, ಒಟ್ಟು ಸುಮಾರು ಈ ಶೆಡ್ಗಳನ್ನು ಮಾಡಿ ಸಮರ್ಪಕವಾಗಿ ತಾಲೀಮನ್ನು ನಡೆಸಿ ಜನಗಳಿಂದ ಭಯ ಪಡದೆ, ಗುಂಡಿಗೆ ಹಾಕದಾಗೆ ಗಾಬರಿ ಆಗದೇನೆ, ಜನರಿಗೆ ಯಾವುದೂ ತೊಂದರೆ ಆಗೋ ರೀತಿಯಲ್ಲಿ ಎಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಿ ಅದರ ತೂಕವನ್ನ ಸರಿಯಾಗಿ ಇಟ್ಕೊಂಡು ಮಾಡಲಿಕ್ಕೆ ವ್ಯವಸ್ಥಿತವಾಗಿ ಈ ಒಂದು ತಾಲೀಮಿನ ಅವಶ್ಯಕತೆ ಇದೆ. ಈ ಆನೆಗಳ ತಯಾರಿ ಇದೆ. ಅವ್ರಿಗೆ ಬೇಕಾದಂಥ ಹುಲ್ಲು, ಭತ್ತ, ಕಬ್ಬು, ಕಾಳುಗಳನ್ನು ಕೊಟ್ಟು ಆನೆಗಳ ತೂಕ 4-5 ಆನೆಗಳು ಎಲ್ಲವೂ ಸಮರ್ಥವಾಗಿದ್ದಾವೆ ಅಂಬಾರಿಯನ್ನು ಹೊರೋದಕ್ಕೆ. ಕರೆಕ್ಟೇನಪ್ಪ? ಎಲ್ಲವೂ ಸಮರ್ಥವಾಗಿದ್ದಾವೆ. ಇದನ್ನು ಉಪಯೋಗಿಸಿ ನಮ್ಮ ವನ್ಯ ಸಂಪತ್ತನ್ನ, ದೇಶದ ಅಭಿವೃದ್ಧಿಯನ್ನ, ಪ್ರಜಾಸತ್ತಾತ್ಮಕ ನಿಲುವುಗಳನ್ನ, ರಾಜ್ಯಾಂಗದ ಆಶಯಗಳನ್ನ, ರಾಜರು ನಾಲ್ವಡಿ ಕೃಷ್ಣರಾಜರು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಮತ್ತು ನಾಡಿನ ಚಾರಿತ್ರಿಕ, ಐತಿಹಾಸಿಕ, ಸಾಂಸ್ಕೃತಿಕ, ಪಾರಂಪರಿಕ ವಿಷಯಗಳನ್ನ, ಕ್ರೀಡೆ, ಸಾಹಿತ್ಯ, ಸಂಗೀತ, ನೃತ್ಯ, ಕಲೆ ಈ ಎಲ್ಲವನ್ನ ಪ್ರಸ್ತುತಪಡಿಸಲಿಕ್ಕೆ ದಸರಾ ಹೆಚ್ಚು ಪ್ರಸ್ತುತ. ಅದರಲ್ಲಿ ಜನಸಾಮಾನ್ಯರು ಧರ್ಮ, ಜಾತಿ, ರಾಜಕೀಯವನ್ನ ಮರೆತು ಈ ಒಂದು ಸಾಂಪ್ರದಾಯಿಕ ಆಚರಣೆಯಲ್ಲಿ ಭಾಗವಹಿಸಿ ನಾಡಿಗೆ, ದೇಶಕ್ಕೆ, ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡುವಂತಾಗಲಿ ಅಂತ ಆಶಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಅರಣ್ಯ ಇಲಾಖೆಯ ಎಲ್ಲ ಸಂಬಂಧಪಟ್ಟಂತ ಹಿರಿಯ ಕಿರಿಯ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಗಳಿಗೆ ನನ್ನ ಮಾತನ್ನು ಕೇಳಿದ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.